ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಕಮ್ಮಿ ಇದೆ, ನರ್ಸ್ಗಳ ಸಂಖ್ಯೆ, ಸ್ಟಾಫ್ ನರ್ಸ್ಗಳ ಸಂಖ್ಯೆ ಕಮ್ಮಿ ಇದೆ. ಆದ್ರೆ ಈ ವರ್ಗಾವಣೆಯಲ್ಲಿ ಅಷ್ಟನ್ನು ಖಾಲಿ ಮಾಡೋ ಪ್ರಯತ್ನ ಮಾಡ್ತಾರೆ. ನಾನು ಈಗ 4 ದಿವಸದ ಹಿಂದೆ ನಮ್ಮ ರಾಜ್ಯದ ಆರೋಗ್ಯ ಕಾರ್ಯದರ್ಶಿಯವರು, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಜೊತೆಗೆ ಮಾತಾಡಿದೆ. ಒಂದು ವಿಧಾನ ಇಟ್ಕೊಂಡಿದ್ದಾರೆ, ಕ್ರಿಟಿಕಲ್ ಪೋಸ್ಟ್, ನಾನ್ ಕ್ರಿಟಿಕಲ್ ಪೋಸ್ಟ್. ತಾಲೂಕು ಲೆವೆಲ್ ಹಾಸ್ಪಿಟಲ್ ಅನೇಕ ಹುದ್ದೆಗಳನ್ನು ನಾನ್ ಕ್ರಿಟಿಕಲ್ ಅಂತ ಇಟ್ಕೊಂಡಿದ್ದಾರೆ. ಈಗಾಗಲೇ ಉದಾಹರಣೆಗೆ ತೀರ್ಥಹಳ್ಳಿ ಆಸ್ಪತ್ರೆ 6 ಜನ ವೈದ್ಯರು ಇಲ್ಲಿಂದ ಟ್ರಾನ್ಸ್ಫರ್ ಆಗ್ತಾರೆ. ಹೊರಗೆ ಒಳಗೆ ಬರೋರು 2 ಜನ. ಅದನ್ನು ಕೂಡ ಒಬ್ರು ಹೇಳಿ ಹೋಗಿದ್ದಾರೆ ಮೈಸೂರಿನವರು. ನನಗೆಲ್ಲೂ ತಗೊಳ್ಲಿಕ್ಕೆ ಅವಕಾಶ ಇರಲಿಲ್ಲ, ನಿಮ್ದು ತೀರ್ಥಹಳ್ಳಿಯಲ್ಲಿ ಇತ್ತು, ಹಾಗಾಗಿ ತಗೊಂಡಿದ್ದೀನಿ, ಅದನ್ನ ಬರಲ್ಲ ಅಂತ ಹೇಳೋದು. ಹೀಗಾಗಿ ಆಸ್ಪತ್ರೆಗಳು ಖಾಲಿ ಆಗ್ತದೆ, ಬಡವರಿಗೆ ಆರೋಗ್ಯ ಮರೀಚಿಕೆ ಆಗ್ತದೆ. ಮತ್ತು ನರ್ಸಿಂಗ್ ಹೋಮ್ಗಳ ಬಿಸ್ನೆಸ್ ಜಾಸ್ತಿ ಆಗುವ ಹಾಗೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ನನಗೆ ಅನ್ಸುತ್ತೆ. ಅದರಿಂದ ತಕ್ಷಣ ಸರ್ಕಾರ ಈ ವರ್ಗಾವಣೆಯನ್ನು ಮಾಡಿಫಿಕೇಶನ್ ಮಾಡಬೇಕು, ಪುನರ್ ಪರಿಶೀಲನೆ ಮಾಡಬೇಕು. ಈಗಿರ್ತಕ್ಕಂಥ ವ್ಯವಸ್ಥೆ ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ. ಕನಿಷ್ಠ ನಮ್ಮ ತಾಲೂಕು ಲೆವೆಲ್ ಆಸ್ಪತ್ರೆಯಾದರೂ ಕೂಡ ಗಟ್ಟಿಯಾಗಿ ಕೆಲಸ ಮಾಡದೆ ಹೋದ್ರೆ ಬಡವರಿಗೆ ತುಂಬಾ ತೊಂದರೆ ಆಗುತ್ತೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯನ್ನ ಗಟ್ಟಿಗೊಳಿಸತಕ್ಕಂಥ ಕೆಲಸ ಮಾಡಬೇಕು. ಇತ್ತೀಚೆಗೆ ವೈದ್ಯರನ್ನ ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ, ಸ್ಟಾಫ್ ನರ್ಸ್ಗಳ ಸಂಖ್ಯೆ ಅತ್ಯಂತ ಕಮ್ಮಿ ಇದೆ. ಆದರೂ ಕೂಡ ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ರು. ಈ ಟ್ರಾನ್ಸ್ಫರ್ಸ್ ಇಂದ ಎಲ್ಲವೂ ಕೂಡ ಗೊಂದಲಮಯ ಆಗಿದೆ. ಈ ಸಮೀಕ್ಷೆ ದೊಡ್ಡ ಗೊಂದಲ. ಯಾರ್ದೋ ಚಟಕ್ಕಾಗಿ, ಯಾರ್ದೋ ರಾಜಕೀಯ ಹಿತಾಸಕ್ತಿಗಾಗಿ ಇದನ್ನ ಮಾಡಬಾರ್ದು, ಪ್ರಾಮಾಣಿಕವಾಗಿ ನಡೀಬೇಕು. ಸೆಂಟ್ರಲ್ ಗವರ್ಮೆಂಟ್ ಈಗಾಗಲೇ ಸೆನ್ಸಸ್ಸಿಗೆ ಆದೇಶ ಕೊಡ್ತಾ ಇದೆ, ಅದು ಎಲ್ಲವನ್ನೂ ಕೂಡ ಮಾಡ್ತದೆ. ಅಷ್ಟು ಒಳಗಾಗಿ ಇನ್ನೊಂದು ಯಾಕೆ ಸಮೀಕ್ಷೆಗಳು ರಾಜ್ಯ ಸರ್ಕಾರದ ಕಡೆಯಿಂದ ನಮಗೂ ಅರ್ಥ ಆಗ್ತಾ ಇಲ್ಲ. ಹಿಂದೆ ಸುಮಾರು 160 ಕೋಟಿ ಖರ್ಚು ಮಾಡಿರ್ತಕ್ಕಂಥ ಸಮೀಕ್ಷೆ ಈಗ ನೀರು ಪಾಲಾಗಿದೆ, ಅದು ಬಿಟ್ಟೋಗಿದೆ. ಮತ್ತೊಂದು ಏನೋ ಮಾಡಲಿಕ್ಕೆ ಹೊರಟಿದ್ದಾರೆ. ಒಟ್ಟಾರೆ ರಾಜ್ಯ ಸರ್ಕಾರ ತನ್ನ ಗೊಂದಲದಿಂದ, ತನ್ನ ಭ್ರಷ್ಟಾಚಾರದಿಂದ ಜನರ ಮನಸ್ಸನ್ನ ಬೇರೆ ಕಡೆಗೆ ಸೆಳೆಯುವಂತ ಒಂದು ರಾಜಕೀಯ ತಂತ್ರಗಾರಿಕೆ ಹೊರತು ಬೇರೆ